ಅಲ್ಲಿ ಘಾಟಿ ಸೆಕ್ಷನ್ ಅಲ್ಲೆಲ್ಲ ಸ್ಟೇರಿಂಗ್ ಎಲ್ಲ ಹಿಡ್ಕೊಂಡು ಇಳಿಲಿಕ್ಕೆ ಹೇಳ್ತಿದ್ರು. ಉಡುಪಿ ಬರುವಾಗ 6 ಗಾಡಿ ಸೈಡ್ ಹೊಡ್ಕೊಂಡ್ ಬರ್ಬೇಕು, ಡ್ರೈವರ್ ಯಾರಿಲ್ಲ. ನಾನು ಅವಾಗ ಚಿಕ್ಕ ಹುಡುಗ, ಓಕೆ. ನನಗೆ ಕ್ಲಚ್ ಎಲ್ಲ ಕರೆಕ್ಟ್ ಆಗುದಿಲ್ಲ. ಟೈರ್ ಎಲ್ಲ ಫುಲ್ಲು ಕಟ್ ಆಗಿ ಎಲ್ಲ ಓಪನ್ ಆಗಿ ಬೇರೆ ಬೇರೆ ಆಗಿದೆ. ಓಕೆ. ಖಾಲಿ ಅಡಿ ಡಿಸ್ಕ್ ಬರುತ್ತಲ್ಲ, ಹೌದು, ಅದ್ರಲ್ಲೇ ಹೋಗ್ತಾ ಉಂಟು ಗಾಡಿ. ಡ್ರೈವರ್ ಕಾಪಲ್ಲಿ ಸ್ವಲ್ಪ ಕಿರಿಕಿರಿ ಆಯ್ತು ಡ್ರೈವರ್ಗೆ. ದನಿಯವರು ಏನೋ ಚೊರೆ ಮಾಡಿದಕ್ಕೆ ಕಾಪಲ್ಲಿ ಸೈಡ್ ಅಲ್ಲಿ ಗಾಡಿ ಇಟ್ಟು ಡ್ರೈವರ್ ಸೀದಾ ಹೋದ್ರು. ಕೆಲಸ ಎಲ್ಲ ನೋಡಿ ನನಗೆ ಡ್ರೈವಿಂಗ್ ಎಲ್ಲ ಕೊಟ್ಟು ಓಕೆ, ಅವರು 1,000 ರೂಪಾಯಿ ಕೊಟ್ಟು ನನ್ನನ್ನು ಮಂಗಳೂರಿಗೆ ಕಳ್ಸಿದ್ರು. ಅಲ್ಲಿ ಒಳ್ಳೆ ಉಂಟು ಓಕೆ, ಗಾಡಿ ತೊಳಿಲಿಕ್ಕೆ. ತಗೊಂಡಾಗಿ ಹಾಗೆ ಇಟ್ಟೆ, ಅವ್ರು ಹೇಗೆ ಇಡ್ತಾರೆ ಹಾಗೆ. ಅಲ್ಲಿಂದ ಉಡುಪಿಯಲ್ಲಿ ಹೆವಿ ಲೈಸೆನ್ಸ್ ಮಾಡಿಸಿ ಮಾರನೇ ದಿವಸ ನನಗೆ ಡ್ಯೂಟಿ ಸಿಕ್ತು. ಸ್ಟಾರ್ಟಿಂಗ್ 275 ರೂಪಾಯಿ. ಎಲ್ಲಿ ಅದು? ಅದು ಇಲ್ಲೇ ದೇವಿ ಬಸ್ ಅಲ್ಲಿ. ಹಾಗಾಗಿ ಈ ಗಾಡಿ ಯಾರು ತಗೊಂಡು ಹೋಗಲ್ಲ. ಅವಾಗ ಇದು ಹಾಲ್ಟ್ ಆಗ್ತದ? ಇದು ಇಲ್ಲೇ ನಿಲ್ಸಿದ್ರು, ಡ್ರೈವರ್ ಯಾರು ತಗೊಂಡು ಹೋಗಲ್ಲ ಅಂತ. ಒಂದ್ಸಲ ಬೆಳಿಗ್ಗೆ ಅವರೇ ಕೂರ್ತಾರೆ, ನಾನು ಡೋರಲ್ಲಿ ನಿಲ್ತೀನಿ. ನಾನು ಟೈರ್ ಪಂಚರ್ ಆಯ್ತು, ಅವಾಗ ರಪ್ಪ ಬಾಕ್ಸ್ ಇಂದ ಜಾಕ್ ಲಿವರ್ ಎಲ್ಲ ತೆಗೆದು ಹೋಗಿ ಟೈರ್ ಎಲ್ಲ ಅಡಿಗೆ ಜಾಕ್ ಎಲ್ಲ ಕೊಟ್ಟು, ಅಂದ್ರೆ ನಾನು ಸ್ಟೇರಿಂಗ್ ಬಿಡ್ಲಿಲ್ಲ. ಸ್ಟೇರಿಂಗ್ ಅಲ್ಲಿ ಇದ್ದೀನಿ. ಗ್ಲಾಸ್ ಎಲ್ಲ ಒಡೆದೋಗಿದೆ. ಯಾವಾಗ್ಲೂ ನೋಡ್ತೀವಿ, ನಮ್ಮ ಮನೆಯಲ್ಲಿ ಎಲ್ಲರೂ ನೋಡ್ತಾರೆ. ವಾವ್, ನಿಜವಾಗ್ಲೂ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ನಿಮ್ಮ ಫ್ಯಾಮಿಲಿಗೆ. ಆಯ್ತು. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ತುಂಬಾ ಜನರ ಒಂದು ನಿರೀಕ್ಷೆಯ ಈ ಒಂದು ನಾನು ಲಾಗ್ ಅನ್ನು ಮಾಡ್ತಾ ಇದ್ದೇನೆ. ತುಂಬಾ ಜನ ಕೇಳ್ತಾ ಇದ್ರು TMT ಅಲ್ಲಿ ಜನ್ನಣ್ಣನ ಒಂದು ಲಾಗ್ ಮಾಡಿ ಕೊಡಿ, ಅವರ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ನಮ್ಗೆ ತಿಳಿಸಿ ಅಂತ ತುಂಬಾ ಜನರ ಒಂದು ರಿಕ್ವೆಸ್ಟ್ ಇತ್ತು. ಆ ಪ್ರಕಾರ ನಾನಿವತ್ತು ಬಂದಿದ್ದೇನೆ TMTಗೆ. ನೋಡುವ, ಜನ್ನಣ್ಣ ಇಲ್ಲೇ ಇದ್ದಾರೆ. ಅವರ ಒಂದು ಸಂದರ್ಶನವನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೇನೆ. ನೋಡ್ಕೊಂಡು ಬರುವ, ಬನ್ನಿ. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು? ಜನಾರ್ದನ್. ಊರಲ್ಲಿ ನಿಮ್ದು? ಒಂದು ಕಾಪು. ಕಾಪು. ಓಕೆ. ಬಸ್ ಫೀಲ್ಡ್ಗೆ ಬಂದು ಎಷ್ಟು ವರ್ಷ ಆಯ್ತು? ನನಗೆ 13 ವರ್ಷ ಇರುವಾಗ ಬಸ್ ಫೀಲ್ಡಿಗೆ ಬಂದಿದ್ದೆ. 13 ವರ್ಷದಲ್ಲೇ? ಹೇಗೆ ಸರ್ ಅದು? 13 ವರ್ಷದಲ್ಲಿ ನಾನು ಕ್ಲೀನರ್ ಕೆಲಸಕ್ಕೆ ಸೇರಿದ್ದು. ಅಲ್ಲಿಂದ ಅದರಲ್ಲಿ 10 ವರ್ಷ ಕ್ಲೀನರ್ ಆಗಿ ಕೆಲಸ ಮಾಡಿದೆ. ಓಕೆ. ಯಾವುದು, ಬಸ್ಸಲ್ಲಿಯಾ ಲಾರಿಯಲ್ಲಿಯಾ? ಬಸ್ ಅಲ್ಲಿ. ಬಸ್ಸಲ್ಲಿ. ಯಾವ ಬಸ್ ಸರ್ ಅದು? KKB ಅಂತೇಳಿ, ಅನ್ನಪೂರ್ಣೇಶ್ವರಿ. ಅದು ಮೋಸ್ಟ್ಲಿ ಆ ಕಡೆ ಕಳಶ. ಕಳಸದಲ್ಲಿ. ಕಳಶದಲ್ಲಿ. ಅದ್ರಲ್ಲಿ 10 ವರ್ಷ ಕ್ಲೀನರ್ ಆಗಿ ಅವರು ಡ್ರೈವರು ನಂದು ಕೆಲಸ ಎಲ್ಲ ನೋಡಿ ನನಗೆ ಡ್ರೈವಿಂಗ್ ಎಲ್ಲ ಕೊಟ್ಟು, ಓಕೆ, ಅವರು 1,000 ರೂಪಾಯಿ ಕೊಟ್ಟು ನನ್ನನ್ನು ಮಂಗಳೂರಿಗೆ ಕಳ್ಸಿದ್ರು. ಯಾಕೆ ಅದು? ಲೈಸೆನ್ಸ್ ಮಾಡಿಸ್ಲಿಕ್ಕೆ. ಹೋಗಿ ಲೈಸೆನ್ಸ್ ಮಾಡಿಸು ಅಂತ ಅವ್ರ ಲೆಕ್ಕದಲ್ಲಿ. ಓಕೆ. ಅವಾಗ ಎಷ್ಟು ಸರ್? 1,000 ರೂಪಾಯಿ? ಅವಾಗ ಒಂದು 750 ಏನೋ ಆಗಿತ್ತು. ಓಕೆ. ಫಸ್ಟ್ ಲೈಸೆನ್ಸ್ ಮಾಡುವಾಗ. ಅಲ್ಲಿಂದ ಮತ್ತೆ ಕ್ಲೀನರ್ ಕೆಲಸನೇ ಮಾಡಿದೆ 1 ವರ್ಷ. ಲೈಸೆನ್ಸ್ ಆಗಿತ್ತು, ಬಟ್ ಕ್ಲೀನರ್ ಕೆಲಸನೇ ಅದ್ರಲ್ಲಿ. ಓಕೆ ಸರ್. ಅವಾಗ ಯಾರಿದ್ರು ಡ್ರೈವರ್ ನಿಮ್ಮ ಬಸ್? ಅವಾಗ ರಾಘು ಭಟ್ರ ಅಂತೇಳಿ, ಕಳಸದವರೇ. ಓಕೆ, ಕಳಸದವರೇ. ಅವ್ರದ್ದು ಒಬ್ರು ಒಂದೇ ಡ್ರೈವರ್ ಜೊತೆ 10 ವರ್ಷಕ್ಕೆ ಕ್ಲೀನರ್ ಕೆಲಸ ಮಾಡಿ. ಒಂದೇ ಡ್ರೈವರ್ ಒಟ್ಟಿಗೆ 10 ವರ್ಷ? ನಿಜವಾಗ್ಲೂ ಗ್ರೇಟ್ ಸರ್. ಅಲ್ಲಿಂದ ನಾನು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದು ಇಲ್ಲಿ ಕ್ಲೀನರ್ ಕೆಲಸಕ್ಕೆ ಸೇರಿದ್ದು ಫಸ್ಟ್. ಓಕೆ ಸರ್, ನಿಮ್ಗೆ ಒಂದು ಪ್ರಶ್ನೆ. ನೀವು ಕ್ಲೀನರ್ ಕೆಲಸ ಮಾಡ್ತಿರ್ಬೇಕಾದ್ರೆ ಡ್ರೈವಿಂಗ್ ಮಾಡ್ಬೇಕಂತ ಆಸೆ ಇತ್ತಾ ನಿಮ್ಗೆ? ಹೌದು, ಅದಕ್ಕೋಸ್ಕರ ನಾನು ಬಸ್ ಫೀಲ್ಡಿಗೆ ಬಂದಿದ್ದೆ. ಓಕೆ, ಡ್ರೈವರ್ ಆಗ್ಬೇಕು. ನೀವು ಅವ್ರ ಹತ್ರ ಹೇಳ್ತಾ ಇದ್ರೆ ನನ್ಗೆ ಡ್ರೈವರ್ ಆಗ್ಬೇಕು ಅಂತ? ಅವ್ರ ಹತ್ರ ಅಂದ್ರೆ ನಾನು ಸೈಡ್ ಅಲ್ಲಿ ಕೂತ್ಕೊಂಡು ಅವ್ರು ಡ್ರೈವಿಂಗ್ ಮಾಡಿದೆಲ್ಲ ನೋಡ್ತಾ ಇದ್ದೆ. ಓಕೆ. ಅಲ್ಲಿ ಘಾಟಿ ಸೆಕ್ಷನ್ ಅಲ್ಲೆಲ್ಲ ಸ್ಟೇರಿಂಗ್ ಎಲ್ಲ ಹಿಡ್ಕೊಂಡು ಇಳಿಲಿಕ್ಕೆ ಹೇಳ್ತಿದ್ರು, ಬಾನೆಟ್ ಮೇಲೆ ಕೂತ್ಕೊಂಡು. ಓಕೆ, ಮುಂಚೆ ಆತರ ಎಲ್ಲ? ಮುಂಚೆ ಆತರ. ಎಲ್ಲಿ ಅದು? ಅದಲ್ಲೇ ಕಳಸ ಕೊಟ್ಟಿಗೆಯಾರ ರೋಡ್ ಅಲ್ಲಿ. ಓಕೆ. ಬಾನೆಟ್ ಮೇಲೆ ಕೂತ್ಕೊಂಡು ಸ್ಟೇರಿಂಗ್ ಅಷ್ಟು ಟೈಟ್ ಅವಾಗ. ನಾರ್ಮಲ್ ಸ್ಟೇರಿಂಗ್. ನೀವು ಇಲ್ಲಿ ಬಾನೆಟ್ ಮೇಲೆ ಕೂತ್ಕೊಂಡು ಟರ್ನಿಂಗ್ ಅಲ್ಲಿ ಸ್ಟೇರಿಂಗ್ ಎಳಿಬೇಕು. ಓಕೆ. ಓಕೆ, ಇವಾಗ ನಮ್ಗೆ ಒಂದು ಹೇಳಿ, ನೀವು ಅವಾಗ ಏನೆಲ್ಲ ಕೆಲಸ ಮಾಡ್ತಾ ಇದ್ರಿ? ಒಂದು ಇವಾಗ ನೀವ್ ಹೇಳಿದ್ರಿ ಸ್ಟೇರಿಂಗ್ ಎಳಿತಾ ಇದ್ದೀರಂತ, ಆತರ ಏನೆಲ್ಲ ಮಾಡ್ತಾ ಇದ್ರಿ? ಆತರ ಅಂದ್ರೆ ನಮ್ದು ಗಾಡಿಗೆ ವಾರಕ್ಕೆ 3 ಸಲ ಗ್ರೀಸ್ ಹೊಡಿಲಿಕ್ಕೆ ಇತ್ತು, ಕಿಂಗ್ ಪಿನ್. ಓಕೆ. ಮೈನೆಕ್ಸ್ ಅಲ್ಲಿಗೆ 3 ಸಲ ಗ್ರೀಸ್ ಹೊಡಿಲಿಕ್ಕೆ ಅವಾಗ.
ಕಿಂಗ್ ಅವಾಗ ಪಿನ್ ಅಂತ ಅಂದ್ರೆ ಹೇಳಿದ್ರೆ ಏನದು? ಅದು ನಮ್ದು ಇಲ್ಲಿ ಟೈರ್ ಹತ್ರ ಬರುತ್ತೆ. ಓಕೆ. ಮುಂಚೆ ಎಲ್ಲ ಗ್ರೀಸ್ ಹೊಡಿಲಿಕ್ಕೆ, ಇವಾಗ ಎಲ್ಲ ಪವರ್ ಸ್ಟೇರಿಂಗ್ ಬಂದಿದೆ. ಮುಂಚೆದೆಲ್ಲ ಗ್ರೀಸ್ ಹೊಡಿಲಿಕ್ಕೆ 3 ಸಲಿ. 3 ಸಲ ಜಾಕಿ ಎಲ್ಲ ಕೊಟ್ಟು ಅದು ಗನ್ನಲ್ಲಿ ಹೊಡಿತಿದ್ದು. ಓಕೆ. ಆಮೇಲೆ ಗಾಡಿ ಎಲ್ಲ ತೊಳೆಯೋದು, ಒಳಗಡೆ ಚೆಸ್ ಎಲ್ಲ ತೊಳಿತಿದ್ದೆ, ಒಳಗಡೆ ಚೆಸ್ ಅದರ್ಸ ತೊಳಿಲಿಕ್ಕೆ. ಅಡಿಯಲ್ಲಿ ಚೆಸ್ ಎಲ್ಲ ತೊಳಿತಿದ್ದೆ, ಗಾಡಿ ಎಲ್ಲ ಕ್ಲೀನ್ ಇಡ್ತಿದ್ದೆ. ಅವಾಗ ಅವ್ರಿಗೆ ಖುಷಿ ಆಯ್ತು. ಒಂದ್ ದಿವಸ ಅವರೇ ಹೇಳಿದ್ರು ಗಾಡಿ ತಗೊಂಡ್ ಹೋಗ್ತಿ ಅಂತ ಹೇಳಿ. ಎಲ್ಲಿಂದ ಹೇಳಿದ್ರು? ಅಲ್ಲಿ ಕಳಸ ಹೊರನಾಡಿದ್ದ. ಲೈಸೆನ್ಸ್ ಅವಾಗ ಆಗಿರ್ಲಿಲ್ಲ. ಓಕೆ. ಅವಾಗ ನನಗೆ 16 ವರ್ಷನ 17 ವರ್ಷನೇನು. ಓಕೆ. ತಕೊಂಡ್ ಹೋಗಂತ ಹೇಳಿದ್ರು. ನಂತರ ಅವಾಗ ಅವರು ತಗೊಂಡೋಗೋದು ನಾನು ನೋಡ್ತೀನಲ್ಲ, ನಾನು ಹಾಗೆ ತಗೊಂಡೋಗಿ ಅಲ್ಲಿ ಒಳೆ ಉಂಟು ಗಾಡಿ ತೊಳಿಲಿಕ್ಕೆ, ತಗೊಂಡೋಗಿ ಹಾಗೆ ಇಟ್ಟೆ. ಅವ್ರು ಹೇಗೆ ಇಡ್ತಾರೆ ಹಾಗೆ. ಅಲ್ಲಿಂದ ಅವ್ರು ಹೇಳಿದ್ರು, ನೀನ್ ಹೇಗೆ ತಗೊಂಬಂದೆ ಹಾಗೆ ತಗೊಂಡೋಗಿ ಇಡು ಅಂತ ಹೇಳಿ. ಅವ್ರ ಗಾಡಿಯಲ್ಲೇ ಇದ್ರ? ಅವ್ರು ಬರುವಾಗ ಗಾಡಿಯಲ್ಲಿ ಇದ್ರು, ರಿಟರ್ನ್ ಹೋಗುವಾಗಿಲ್ಲ. ಅವ್ರ ಮನೆಗೆ ಹೋಗ್ತಾರೆ ಸಂಜೆ. ಆಮೇಲೆ ಡೈಲಿ ಕೊಡ್ತಿದ್ರು ಗಾಡಿ. ಡೈಲಿ ನಂದು ಡ್ರೈವಿಂಗ್ ಎಲ್ಲ ನೋಡಿ ಮತ್ತೆ ಲೈಸೆನ್ಸ್ ಮಾಡಿಸ್ಲಿಕ್ಕೆ ಖುಷಿ ಆಯ್ತು ಅವರಿಗೆ ನೋಡಿ. ಹಾಗೆ ಇವಾಗ ಎಲ್ಲಿ ಸಿಕ್ಕಿದ್ರು ಅವ್ರ ಮನೆಗೆ ಹೋಗಿ ಬರ್ತೀನಿ, ಆಚೆ ಎಲ್ಲ ಹೋದ್ರೆ. ನಿಜವಾಗಿ ಅವ್ರ ನಿಮ್ದೊಂದು ಗುರು. ಯಾರು? ಅವರೇ ಗುರು ನನಗೆ ಅಲ್ವಾ? ನಿಜವಾಗಿ ಈಗ್ಲೇ ಸಹ ಸಿಗ್ತಾರೆ ಈಗ ಅವ್ರು ಡ್ರೈವಿಂಗ್ ಮಾಡ್ತಾರ? ಡ್ರೈವಿಂಗ್ ಇಲ್ಲ, ಮನೆಯಲ್ಲೇ ಪ್ರಾಯ ಆಯ್ತು. ಓಕೆ. ಮನೆಯಲ್ಲೇ ಇರ್ತಾರೆ. ಆಚೆ ಹೋದ್ರೆ ಫಸ್ಟ್ ಗೆ ಅವ್ರ ಮನೆಗೆ ಹೋಗೋದು ನಾನು. ಅಲ್ಲೇ ಹೋಗಿ ಅವ್ರ ಹತ್ರ ಮಾತಾಡಿ ಆಮೇಲೆ. ನಿಜವಾಗ್ಲು ಸರ್, ಯಾಕೆ ಹೇಳಿದ್ರೆ ಒಂದು ವಿದ್ಯೆ ಕಲಿಸಿದಂತಹ ಗುರು. ಹೌದು ಅಲ್ವಾ? ಮತ್ತೆ ಇಲ್ಲಿ ಬಂದ್ಮೇಲೆ ನಾನು 2 ವರ್ಷ ಕ್ಲೀನರ್ ಕೆಲಸ ಮಾಡಿದೆ. ಇಲ್ಲಿ ಬಂದು ಸಹ 2 ವರ್ಷ ಕ್ಲೀನರ್ ಕೆಲಸನೇ ಮಾಡಿದೆ. ಇಲ್ಲಿ ಡೈರೆಕ್ಟ್ ಯಾರು ಕೊಡಲ್ಲ. ಯಾವ ಬಸ್ ಅಲ್ಲಿ ಕ್ಲೀನರ್ ಮಾಡಿದ್ರು? ಅದು ಮಧುರ್ ಅಂತ ಹೇಳಿ. ಗೊತ್ತಾಯ್ತು. ಕಾಪು ಗಾಡಿ. ಓಕೆ. ಅವಾಗ ಅದ್ರಲ್ಲಿ 2 ವರ್ಷ. 2 ವರ್ಷ. ಓಕೆ ಸರ್, ಮುಂಚೆ ಈ ಎಕ್ಸ್ಪ್ರೆಸ್ ಬಸ್ ಅಲ್ಲೆಲ್ಲ ಕ್ಲೀನರ್ ಎಲ್ಲ ಇದ್ರು. ಅವಾಗ ನೀವು ಎಲ್ಲ ಏನೆಲ್ಲ ಕೆಲಸ ಏನೆಲ್ಲ ಮಾಡ್ತಾ ಇದ್ರಿ ಮುಂಚೆ? ಎಲ್ಲ ಗಾಡಿ ತೊಳೆಯೋದು. ಓಕೆ. ಡೋರ್ ಅಲ್ಲಿ ನಿಂತ್ಕೊಂಡು ಜನ ಕರಿಬೇಕು. ಓಕೆ. ಅವಾಗ ಸಂಬಳ ಎಷ್ಟಿತ್ತು ನಿಮ್ಗೆ ಕ್ಲೀನರಿಗೆ? ಅವಾಗ ನಾನು ಅದ್ರಲ್ಲಿ KKB ಅಲ್ಲಿ ಇರುವಾಗ, ಅನ್ನಪೂರ್ಣೇಶ್ವರ ಇರುವಾಗ ನನಗೆ 60 ರೂಪಾಯಿ ಸಂಬಳ. 60 ರೂಪಾಯಿ ದಿವಸಕ್ಕೆ 60 ರೂಪಾಯಿ ಸಂಬಳ. ಓಕೆ. ಇಲ್ಲಿ ಬಂದ್ರೆ 150 ರೂಪಾಯಿ ಕೊಡ್ತಿದ್ರು. ಫಸ್ಟ್ ಸಂಬಳ 150 ರೂಪಾಯಿ. ಇಲ್ಲಿ ಬಂದ್ರೆ 2004ಕ್ಕೆ ನಾನು ಡ್ರೈವಿಂಗ್ ಗೆ ಇದ್ ಮಾಡಿದೆ, ಹೆವಿ ಲೈಸೆನ್ಸ್ ಮಾಡಿಸ್ದೆ. ಓಕೆ. ಹೆವಿ ಲೈಸೆನ್ಸ್ ಮಾಡಿಸಿ ಇಲ್ಲಿ ಉಡುಪಿಯಲ್ಲಿ ಮಾಡಿದ್ದು. ಓಕೆ. ಲೈಟ್ ಲೈಸೆನ್ಸ್ ಮಂಗಳೂರಲ್ಲಿ ಮಾಡಿದ್ದು. ಉಡುಪಿಯಲ್ಲಿ ಹೆವಿ ಲೈಸೆನ್ಸ್ ಮಾಡಿಸಿ ಮಾರನೇ ದಿವಸನೇ ನನಗೆ ಡ್ಯೂಟಿ ಸಿಕ್ತು. ಯಾವ ಬಸ್ ಅಲ್ಲಿ? ಟಿಪ್ಪರ್ ಅಲ್ಲಿ ಒಂದು ಗುರ್ತದ ಡ್ರೈವರ್ನವ್ರನ್ನ ಕರ್ಕೊಂಡು ಹೋದ್ರು. ಓಕೆ. ಫಸ್ಟ್ ನಿಮ್ದಾಗಾದ್ರೆ ಡ್ಯೂಟಿ ಟಿಪ್ಪರ್. ಮತ್ತೆ ಇಲ್ಲಿ ಬಸ್ ಅಲ್ಲಿ ಮಾಡ್ತಿದ್ದೆ. ಓಕೆ. ಬದ್ಲಿಗೆಲ್ಲ ಡ್ರೈವರ್ ಇಳ್ಕೊಂಡು ಹೋದ್ರೆ ಅವೆಲ್ಲ ಡ್ರೈವಿಂಗ್ ಎಲ್ಲ ಗೊತ್ತಿತ್ತು. ಓಕೆ. ಡ್ರೈವಿಂಗ್ ಎಲ್ಲ ಗೊತ್ತಿತ್ತು. ಕ್ಲೀನರ್ ಮಾಡ್ತಿದ್ದೆ, ಡ್ರೈವರ್ ಮಾಡ್ತಿದ್ದೆ. 2 ಸಹ ಮಾಡ್ತಾ. ಮಧುರದಲ್ಲಿ ಡ್ರೈವರ್ ಕಾಪಲ್ಲಿ ಸ್ವಲ್ಪ ಕಿರಿಕಿರಿ ಆಯ್ತು ಡ್ರೈವರ್ಗೆ. ದನಿಯವರು ಏನೋ ಚೊರೆ ಮಾಡಿದಕ್ಕೆ ಕಾಪಲ್ಲಿ ಸೈಡ್ ಅಲ್ಲಿ ಗಾಡಿ ಇಟ್ಟು ಡ್ರೈವರ್ ಸೀದಾ ಹೋದ್ರು. ಓಕೆ. ಅವಾಗ ನಾನು ಹಳೆ ಕಾಕಿ ಶರ್ಟ್ ಇತ್ತು, ಅದನ್ನ ದನಿ ಹೇಳಿದ್ರು, ನೀನ್ ಗಾಡಿ ತಗೊಂಡು ಹೋಗಂತೇಳಿ. ಕಾಪಿಂದ ಉಡುಪಿಗೆ ಬಂದು ಉಡುಪಿಯಿಂದ ಕಟೀಲಿಗೆ ಹೋಗಿ ಫುಲ್ಲು ಡ್ಯೂಟಿ ಮಾಡಿದೆ. ಅವರು 2 ದಿವಸ ಮಾಡಿದೆ. 3ನೇ ದಿವಸ ಬೇರೆ ಡ್ರೈವರ್ ಬಂದು ಅವರು ಗೇರ್ ಎಲ್ಲ ಸೌಂಡ್ ಬರ್ತಿತ್ತು. ದನಿ ಹೇಳಿದ್ರು, ಅವ್ರು ಮುಲ್ಕೆಲ್ಲಿ ಇಳಿಸು, ನೀನೇ ಕೂತ್ಕೊಂತ ಹೇಳಿದ್ರು. ಡ್ರೈವಿಂಗ್ 2-3 ದಿವಸ ಡ್ಯೂಟಿ ಮಾಡಿ ಆಮೇಲೆ ದೇವಿ ಬಸ್ ಅಂತ ಇತ್ತು ಇಲ್ಲಿ, ಲೋಕಲ್ ಗಾಡಿ. ಓಕೆ, ಗೊತ್ತಾಯ್ತು. ದೇವಿ ಪ್ರಸಾದ, ಕಾಲಿ ದೇವಿ ಅಂತ, ಕಾಲಿದೇವಿ. ಓಕೆ. ಉಡುಪಿ ಮಂಗಳೂರಿಗೆ ಅದರಲ್ಲಿ ಡ್ಯೂಟಿ. ಗೊತ್ತಾಯ್ತು. ಹೌದು, ದೇವಿ ಚಿಕ್ಕ ಗಾಡಿ. ಅದರಲ್ಲಿ ಮಾಡಿ ಆದ್ಮೇಲೆ ಸಂಗಮ್ ಬಸ್. ಹೌದು, ಮಂಚಕಲ್. ಅವ್ರದ್ರಲ್ಲಿ ಮಾಡಿದೆ ಸ್ವಲ್ಪ. ಓಕೆ. ಅದಾದ್ಮೇಲೆ ದರ್ಶನ್ ಅಲ್ಲಿ ಕರೆದ್ರು. ದರ್ಶನ್ ಮುಂಚೆ ಗಾಡಿ ಇತ್ತು, ದರ್ಶನ್ ಅಂತ, ಪಡುಬಿದ್ರೆ. ದರ್ಶನ್ ಅಲ್ಲಿ ಮಾಡಿ ಆಮೇಲೆ ಕೊಯ್ನೂರಿಗೆ ಬಂದಿದ್ದು. 2011ರಲ್ಲಿ ಕೊಯ್ನೂರಿಗೆ ಬಂದಿದ್ದು. ಓಕೆ. ಇವಾಗ ಪ್ರೆಸೆಂಟ್ ನೀವು ಕೊಯ್ನೂರಲ್ಲಿ 2011ರಿಂದ ಇವತ್ತಿನ ತನಕ ಇದ್ದೀರಾ. ಓಕೆ ಸರ್, ಹೇಗಿದೆ ಕೊಯ್ನೂರು? ಎಷ್ಟು ಬಸ್ ಇದೆ ಸರ್? ಅವ್ರದ್ದೊಂದು 25 ಬಸ್ ತನಕ. ಎಕ್ಸ್‌ಪ್ರೆಸ್, ಸಿಟಿ ಬಸ್ ಎಲ್ಲ ಸೇರಿ TMT ಮತ್ತೆ ಕೊಯ್ನೂರು ಒಂದೇ. 25 ಬಸ್ ಇದೆ. 25 ಬಸ್ ಮತ್ತೆ ಮೀನ್ ಲಾರಿ ಉಂಟು. ಓಕೆ. 3 ಫ್ಯಾಕ್ಟರಿ ಉಂಟು ಮೀನಿಂದು. ಓಕೆ ಸರ್, ಅವರ ಹೆಸರೇನು ಸರ್? ಓನರ್ ಹೆಸರು ತನ್ವೀರ್ ಅಂತ ಹೇಳಿ, ಮಲ್ಪೆ ಅವರು. ಓಕೆ. ಮುಂಚೆ ಎಲ್ಲ ಸಿಟಿ ಬಸ್ ಎಲ್ಲ ಜಾಸ್ತಿ ಎಲ್ಲ ಈ ಲೈಟ್ ಎಲ್ಲ ಹಾಕಿದ ಅವರೇ, ನಮ್ಮ ಉಡುಪಿಯಲ್ಲೆಲ್ಲ ಫುಲ್ ಆಲ್ಟ್ರೇಷನ್ ಎಲ್ಲ ಮಾಡಿರುವಂತ ಗಾಡಿ. ಹೇಳಿದ್ರೆ ಮುಂಚೆ ನಾವೆಲ್ಲ ಕಾಲೇಜ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ TMT ಗಾಡಿ, ನಮ್ಗೆ ಸಹ TMT ಗಾಡಿ ಹೋಗುದಂತ ಹೇಳಿದ್ರೆ ಖುಷಿ. ಅವರು ಡ್ರೈವಿಂಗ್ ಅಂದ್ರೆ ಬಹಳ ಇಷ್ಟ. ಓನರಿಗೆ ಸಹ ಚಿಕ್ಕದ್ರಿಂದ ಅವರು ಡ್ರೈವಿಂಗ್ ಎಕ್ಸ್‌ಪ್ರೆಸ್ ಎಲ್ಲ ಡ್ಯೂಟಿ ಮಾಡ್ತಿದ್ರು. ಓಕೆ. ನಾನ್ ನೋಡಿದ್ದೇನೆ ಕೆಲವೊಂದೆಲ್ಲ ಓನರ್ನವರೆಲ್ಲ
ಗಾಡಿ ತರ್ಬೇಕಾದ್ರೆ ಡ್ರೈವರ್ ಅನ್ನು ಕಳಿಸ್ತಾರೆ, ಇವ್ರು ಹಾಗಿಲ್ಲ, ಅವರೇ ಹೋಗಿ ತಗೊಂಡು ಬರ್ತಾರೆ. ನಾನು ಕೆಲವೊಂದೆಲ್ಲ ವಿಡಿಯೋ ಎಲ್ಲ ನೋಡಿದ್ದೆ. Okay. ತುಂಬಾನೇ ಗಾಡಿ ಅಂತ ಹೇಳಿದ್ರೆ, ಈಗ ಡ್ರೈವಿಂಗ್ ಹೇಳಿದ್ರೆ ತುಂಬಾನೇ ಇಷ್ಟ. ಹೌದು, ಅವ್ರಿಗೆ ತುಂಬಾ ಇಷ್ಟ. ಮತ್ತೆ ಲೈಟಿಂಗ್ ಎಲ್ಲ ಹಾಕ್ಬೇಕು, ಸೌಂಡ್ಸ್ ಎಲ್ಲ ಜಾಸ್ತಿ, ಹಾ, ಅದೆಲ್ಲ ಬೇಕು ಅವರಿಗೆಲ್ಲ ಬೇಕು. ಅವರಿಗೆ ಇಷ್ಟ. ಬಸ್ಸಲ್ಲಿ ಬರ್ತಾರೆ, ಬೆಳಿಗ್ಗೆ ಫಸ್ಟ್ ಟ್ರಿಪ್ ಅಲ್ಲಿ ಬರ್ತಾರೆ, ಮತ್ತೆ ಸಂಜೆ ಟ್ರಿಪ್ ಅಲ್ಲಿ ಮಂಗಳೂರು ಬರ್ತಾರೆ, ಮಂಗಳೂರು ತನಕ ಬರ್ತಾರೆ. ಓ, ಅವರೇ ಡ್ರೈವಿಂಗ್ ಮಾಡ್ತಾರೆ. ಒಂದ್ಸಲ ಬೆಳಿಗ್ಗೆ ಅವರೇ ಕೂರ್ತಾರೆ, ನಾನು ಡೋರ್ ಅಲ್ಲಿ ಇರ್ತೀನಿ. ಓಕೆ, ತುಂಬಾನೇ ಕ್ರೇಜ್ ಇದ್ದಾರೆ ಅವರು. ಒಳ್ಳೆ ಧನ್ಯವಾದ ಅಲ್ವಾ. ಇಷ್ಟವರೆಗೆ ಎಂತ ನಮಗೆ ಕಿರಿಕಿರಿ ಇಲ್ಲ. ಇಷ್ಟು ವರ್ಷ ಆಯ್ತು, ನಮಗೆ ಎಂತ ಬೈದಿಲ್ಲ. ಸರ್, ನೀವು ಅವಾಗ ಹೇಳಿದ್ರಿ ಸ್ಟೇರಿಂಗ್ ಅನ್ನು ಎಳಿತಾ ಇದ್ರಿ ಅಂತ ಹೇಳಿದ್ರಿ, ಅದು ಟರ್ನ್ ಅಲ್ಲಿ ಮಾತ್ರ ಹೇಗೆ? ಟರ್ನಿಂಗ್ ಅಲ್ಲಿ ಮಾತ್ರ, ಅಂದ್ರೆ ಅಷ್ಟು ಟೈಟ್ ಇತ್ತು. ಅಷ್ಟು ಟೈಟ್. ಯಾವ್ದಿತ್ತು ಗಾಡಿ? ಲೈಲ್ಯಾಂಡ್ ಇತ್ತ, ಟಾಟಾ ಇತ್ತು ಅವಾಗ? ಟಾಟಾ ಗಾಡಿ. ಅವಾಗ ಲೈಲ್ಯಾಂಡ್ ಕಡಿಮೆ, ಟಾಟಾ ಗಾಡಿ ಅಂದ್ರೆ ಲಿವರ್ ಗೇರ್, ಅದು ದೊಡ್ಡದು ಉದ್ದ ಇರುತ್ತೆ. ಹೌದು, ಅಲ್ಲಿಂದ ಬಂದು ಇಲ್ಲಿ ತನಕ ಬರುತ್ತೆ. ಆತರ. ಮತ್ತೆ ಕ್ಲಚ್, ಡಬಲ್ ಕ್ಲಚ್ ತುಳಿಬೇಕು, 2 ಸಾರಿ ಪ್ರೆಸ್ ಮಾಡ್ಬೇಕು. ಬ್ರೇಕ್ ಅಷ್ಟೇ ಪಂಪ್ ಮಾಡಿ ಗಾಡಿ ನಿಲ್ಲಿಸಬೇಕು. ಅದು ತುಂಬಾ ಇವಾಗ ತುಂಬಾ ಅಪ್ಡೇಟ್ ಆಗಿದೆ, ಫುಲ್ ಚೇಂಜ್ ಆಗಿದೆ. ನಿಮ್ಗೆ ಡ್ರೈವಿಂಗ್ ಮಾಡ್ಲಿಕ್ಕೆ ಮುಂಚೆಗೆ ಕಂಪೇರ್ ಮಾಡಿದ್ರೆ ಇವಾಗ ಈಸಿ ಆಗ್ತದ ಹೇಗೆ? ನಮಗೆ ಮುಂಚೆ ನಾನು ಈಸಿ ಅಷ್ಟೇ ಅಂತ ಇಲ್ಲ. ಓಕೆ, ಎಲ್ಲ ಕಡೆ ಹೋಗ್ತೀನಿ, ಎಲ್ಲ ಟೂರಿಸ್ಟ್ ಎಲ್ಲ. ಓಕೆ, ಇನ್ನೊಂದು ಹೇಳಲೇಬೇಕು, ನೀವು ಹೆಚ್ಚಾಗಿ ಟೂರಿಸ್ಟ್ ಗಾಡಿಯಲ್ಲಿ ಇರ್ತೀರಾ, ಎಕ್ಸ್ಪ್ರೆಸ್ ಅಲ್ಲಿ ಇರ್ತೀರಾ, ತುಂಬಾ ಕಡೆ ಹೋಗಿದ್ದೀರಾ. ನಿಮ್ದು ಲಾಂಗೆಸ್ಟ್ ಜರ್ನಿ ಅಂತ ಯಾವ ಕಡೆ ಮಾಡಿದ್ದೀರಾ? ಕೊಚ್ಚಿ, ಈಚೆ ಮಹಾರಾಷ್ಟ್ರ ಬಾರ್ಡರ್, ಓಕೆ, ಗೋವಾ, ಮತ್ತೆ ಬಳ್ಳಾರಿ. ಅಲ್ಲಿಗೆಲ್ಲ ಹೋಗುದಾದ್ರೆ ಒಬ್ರೇ ಹೋಗುದಾ? ಒಬ್ರೇ ಹೋಗಿ. ಡಬಲ್ ಡ್ರೈವರ್ ಎಲ್ಲ ಹೋಗಲ್ಲ. ಡಬಲ್ ಡ್ರೈವರ್ ಎಲ್ಲ ಹೋಗಲ್ಲ. ಡಬಲ್ ಡ್ರೈವರ್ ಆದ್ರೆ ಸಂಬಳ ಕಡಿಮೆ, ಸ್ವಲ್ಪ ಕಡಿಮೆ ಸಿಗುತ್ತೆ. ಸಿಂಗಲ್ ಆದ್ರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಮೊನ್ನೆ ಕೊಚ್ಚಿಗೆ ಹೋಗಿ ಬಂದೆ, ಅದು ಟೂರಿಸ್ಟ್ ಗಾಡಿಯಲ್ಲಿ. ನನ್ನ ಹಗಲಲ್ಲಿ ಡ್ಯೂಟಿ ಇತ್ತು, ನೈಟ್ ಇಲ್ಲಿಂದ ಹೊರಟಿದ್ದು 10 ಗಂಟೆಗೆ. ಓಕೆ, ಈ ಬಸ್ ಅಲ್ಲಿ ಡ್ಯೂಟಿ ಮಾಡಿ ಸಂಜೆ ರಾತ್ರಿ ಹೋಗ್ಲಿ. ಎಷ್ಟು ಗಂಟೆಗೆ ಹೊರಟ್ರಿ? 10 ಗಂಟೆಗೆ ಇಲ್ಲಿಂದ ಹೊರಟಿದ್ದು. 10 ಗಂಟೆಗೆ ಹೊರಟು ಅಲ್ಲಿ 11 ಮಾರನೇ ದಿವಸ 11 ಗಂಟೆಗೆ ಅಲ್ಲಿ ಹೋದೆ ಕೊಚ್ಚಿಗೆ. ಓಕೆ, ಯಾವ ಗಾಡಿ ಇತ್ತು? ಬ್ರದರ್ಸ್ ಲೈಲ್ಯಾಂಡ್. ಲೈಲ್ಯಾಂಡ್. ಸರ್, ಸುಸ್ತಾಗಲ್ವಾ ಡ್ಯೂಟಿ ಮಾಡಿ? ಇಲ್ಲ, ಅದು ಅಭ್ಯಾಸ ಆಗಿದೆ. ಮತ್ತೆ ಆ ಕಡೆಯಿಂದ ಎಷ್ಟು ಗಂಟೆಗೆ ಹೊರಟ್ರಿ? ಆಚೆಯಿಂದ ನಾನು 12 ಗಂಟೆ ಹೊರಟಿದ್ದು. ಓಕೆ, ಅಲ್ಲೆಲ್ಲ ಅವ್ರಿಗೆ ಪರ್ಚೇಸ್ ಎಲ್ಲ ಮಾಡಿ ಅಲ್ಲಿ ರಾತ್ರಿ 11 ಗಂಟೆ ಆಗಿದೆ. ಓಕೆ, ಅಲ್ಲಿಂದ ಹೊರಡುವಾಗ. ಮತ್ತೆ ಇಲ್ಲಿ ಬೆಳಿಗ್ಗೆ ಬೇಗ ಬಂದಿದ್ದೀನಿ. ಎಷ್ಟು ಗಂಟೆಗೆ ಬಂದಿದ್ರಿ? ಬೆಳಿಗ್ಗೆ ಒಂದು 5 ಗಂಟೆಗೆ ಬಂದೆ. ಮತ್ತೆ ಪುನಃ ಡ್ಯೂಟಿ ಮಾಡಿದ್ರೆ? ಡ್ಯೂಟಿ ಮಾಡಿಲ್ಲ, ಸ್ವಲ್ಪ ನಿದ್ದೆ ಸಾಕಾಗ್ಲಿಲ್ಲ. ಟೂರಿಸ್ಟ್ ಜಾಸ್ತಿ ಡ್ಯೂಟಿ ಮಾಡಿ ಸಂಜೆ ಆಗುವಾಗ ಫೋನ್ ಮಾಡ್ತಾರೆ ಮುಂಚೆ ನನಗೆ. ಓಕೆ, ಟೂರಿಸ್ಟ್ ಇದ್ರೆ ಬೇರೆ ಯಾರನ್ನು ಕಳ್ಸಲ್ಲ, ನನ್ನನ್ನು ಬಿಟ್ರೆ ಬೇರೆ ಯಾರನ್ನು ಕಳ್ಸಲ್ಲ. ನಿಮ್ಮನ್ನು ಮಾತ್ರ? ಟೂರಿಸ್ಟ್ ಇದ್ರೆ ನಿಮ್ಮನ್ನು ಮಾತ್ರ. ಓಕೆ, ಮೊನ್ನೆ 1.5 ತಿಂಗಳು ಟೂರಿಸ್ಟ್ ಗಾಡಿಯಲ್ಲಿ ಇದ್ದೆ. ಹಾಗಾಗಿ ಈ ಗಾಡಿ ಯಾರು ತಗೊಂಡು ಹೋಗಲ್ಲ. ಅವಾಗಿದ್ದು ಹಾಲ್ಟ್ ಆಗ್ತದ? ಇದು ಇಲ್ಲೇ ನಿಲ್ಸಿದ್ರು, ಡ್ರೈವರ್ ಯಾರು ತಗೊಂಡು ಹೋಗಲ್ಲ ಅಂತ ಹೇಳಿ. ಯಾಕೆ ಸರ್ ಅದು ತಗೊಂಡು ಹೋಗುದಿಲ್ಲ? ಅಂದ್ರೆ ಈ ಗಾಡಿ ಪಿಕಪ್ ಸ್ವಲ್ಪ ಕಡಿಮೆ ಉಂಟು. ಓಕೆ, ಹಾಗಾಗಿ ಬೇರೆ ಡ್ರೈವರ್ನವ್ರು ಯಾರು ಮುಟ್ಟಲ್ಲ ಈ ಗಾಡಿ. ಹೌದಾ? ನಾನು 1.5 ತಿಂಗಳು ಅದ್ರಲ್ಲಿ ಡ್ಯೂಟಿ ಮಾಡಿ ಬಂದು ನಾನು ಗಾಡಿ ತೆಗ್ದಿದ್ದೆ. ಹೌದಾ? ಅಂದ್ರೆ ಅವರಿಗೆ ಇದ್ ಮಾಡ್ಲಿಕ್ಕೆ ಆಗಲ್ಲ ಈ ಗಾಡಿಯಲ್ಲಿ, ಮಾಡ್ಲಿಕ್ಕೆ ಆಗಲ್ಲ. ನನಗೆ ಅಂದ್ರೆ ಸ್ವಲ್ಪ ಅಭ್ಯಾಸ ಆಗಿದೆ. ಓಕೆ, ಟೈಮಿಂಗ್ ಎಲ್ಲ ಇದು ಬಂದಾಗ್ಲಿಂದ ಸಹ ನಿಮ್ಮ ಹತ್ರನೇ ಇದೆ? ಬಂದಾಗ್ಲಿಂದ. BS6 ಗಾಡಿ ಅಲ್ಲ? 4 ಸಿಲಿಂಡರ್ ಗಾಡಿ. ಓಕೆ, ಕಂಪ್ಲೇಂಟ್ 4 ಸಿಲಿಂಡರ್. ಹೌದು, ಪಿಕಪ್ ಎಲ್ಲ ಸ್ವಲ್ಪ ಡೌನ್ ಇದೆ. ಓಕೆ, ಇದು ಒಂದು ಗಾಡಿ ಅಥವಾ BS6 ಅಲ್ಲಿ 4 ಸಿಲಿಂಡರ್ ಪ್ರತಿಯೊಂದು ಗಾಡಿ ಪಿಕಪ್ ಡೌನ್ ಇದೆಯಾ? ಹೌದು, BS6 ಅಲ್ಲಿ ಪ್ರತಿಯೊಂದು ಎಲ್ಲ ಡೌನ್ ಇದೆ ಅಲ್ಲ, ಹಾಗಾಗಿ ಯಾರು ಹೋಗುದಿಲ್ಲ, ತುಂಬಾ ಕಷ್ಟ. ನಿಮ್ಮ BS6 ಸಿಲಿಂಡರ್ ಆದ್ರೆ ಒಳ್ಳೇದುಂಟು, ಒಳ್ಳೆ ಪಿಕಪ್ ಇದೆ. ಹೌದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಫಸ್ಟ್ ಉಡುಪಿಗೆ ಬಂದದ್ಸ ನಿಮ್ಗೆ ಗಾಡಿ BS6 ಗಾಡಿ, 6 ಸಿಲಿಂಡರ್, ಫಸ್ಟ್ TMT ಕೊಯ್ನೂರು ಅಲ್ವಾ? ಸರ್, ನಿಮ್ಗೆ ಸ್ಯಾಲ್ರಿ ಎಷ್ಟು ಇರುತ್ತೆ ಸರ್? ಹೇಗೆ ಸರ್? ಸ್ಯಾಲ್ರಿ ಅಂದ್ರೆ 1,300 ದಿವಸಕ್ಕೆ ಅಲ್ವಾ? ಓಕೆ, 1,300. ಮತ್ತೆ ರಜಾ ಮಾಡಿದ್ರೆ ಕಟ್ ಆಗ್ತದೆ ಹಾಗೆ? ತಿಂಗಳಿಗೆ ಏನಲ್ಲ? ತಿಂಗಳಿಗಿಲ್ಲ, ಡೈಲಿ ಸಂಬಳ. ತಿಂಗಳಿಗೆ ಯಾರು ದುಡಿಯಲ್ಲ? ದುಡಿದಿಲ್ಲ ಯಾರು ಸಹ. ಓಕೆ, ನೀವು ಮೊಟ್ಟ ಮೊದಲಾಗಿ ಪಡೆದಂತಹ ಒಂದು ಸ್ಯಾಲ್ರಿ ಎಷ್ಟು? ಸ್ಟಾರ್ಟಿಂಗ್ ಒಂದು ಡ್ರೈವಿಂಗ್ ಫೀಲ್ಡ್ ಗೆ ಬಂದುವಾಗ ಎಷ್ಟು ಸ್ಯಾಲ್ರಿ ಪಡ್ಕೊಂಡು? ಸ್ಟಾರ್ಟಿಂಗ್ 275 ರೂಪಾಯಿ. ಎಲ್ಲಿ ಅದು? ಅದು ಇಲ್ಲಿ ದೇವಿ ಬಸ್ ಅಲ್ಲಿ. ಓಕೆ, 275. ಓಕೆ, ತಿಂಗಳಿಗೆ ಡೈಲಿಯಾ? ಡೈಲಿಯಾ? ಅವಾಗ ಸಂಬಳ ಕಡಿಮೆ, ಲೋಕಲ್ ಬಸ್ ಅಲ್ಲಿ. ಹೌದು, ತುಂಬಾ ಕಡಿಮೆ ಇತ್ತು ಅವಾಗ. ಓಕೆ,
ಸರ್ ಈ ಬಸ್ಸಿನ ಬಗ್ಗೆ ನಾನು ಹೇಳಲೇಬೇಕು, ಇದು ಟೂರಿಸ್ಟ್ ಗಾಡಿ ಸಹ ಹೋಗ್ತದೆ. ಟೂರಿಸ್ಟ್ ಹೋಗ್ತದೆ. ಅದು ಹೇಗೆ ಸರ್, ಅಂದ್ರೆ ಯಾವಾಗ ಟ್ರಿಪ್ ಕಟ್ ಮಾಡ್ತೀರಾ? ಬೇರೆ ಗಾಡಿ, ಸ್ಪೇರ್ ಗಾಡಿ ಇರುತ್ತೆ. ಇದಕ್ಕೆ ಬೇರೆ ಗಾಡಿ ಮಾಡ್ತೀರಲ್ಲ. ಹೌದು. ಲೈಟಿಂಗ್ ಎಲ್ಲ lighting ಎಲ್ಲ ಸಖತ್ತಾಗಿದೆ, ಒಳ್ಳೆ. ತುಂಬಾ ಚೆನ್ನಾಗಿದೆ. ಇದು ಗಾಡಿ ಬಂದು ಎಷ್ಟು ಟೈಮ್ ಆಯ್ತು? 2 ವರ್ಷ. 2 ವರ್ಷ ಆಯ್ತಾ? 2 ವರ್ಷ ಆಯ್ತು. ಓಕೆ. ಶಕ್ತಿ ಕಾರೂರ್ ಅಲ್ಲ? ಹೌದು ಹೌದು. ಓಕೆ. ಎಲ್ಲ ಇದೆಲ್ಲ ನೀವೇ ಮಾಡಿದೆಲ್ಲ ಕೆಲವೊಂದೆಲ್ಲ? ಇದು ಲೈಟಿಂಗ್ ನಾನು ಹಾಕಿದ್ದು, ಇದೆಲ್ಲ ನಾನು ಹಾಕಿದ್ದು. ಮೈಸೂರಿಗೆ ಹೋಗುವಾಗ ತಗೊಂಡು. ಎಲ್ಲ ನೀವು ಹೋಗಿ ಬರ್ತಾ ಹೋಗಿ ಇರ್ತೀರಾ, ಬರ್ತೀನಿ. ಅವಾಗೆಲ್ಲ ತಕೊಂಡ್ರಿ. ಓಕೆ. ಸರ್ ಮತ್ತೆ ಮುಂಚಿನ ಒಂದು ಡ್ರೈವಿಂಗ್ ನೀವು ಅವಾಗ ಹೇಳಿದ್ರಿ ಈಸಿ, ಇವಾಗ ಈಸಿ ಅಂತ ಹೇಳಿದ್ರಿ. ಈಗ ರೋಡಿನ ವಿಚಾರ ಬರೋದಾದ್ರೆ ಹೇಗೆ? ನೀವು ಕಳಶ ಎಲ್ಲ ಮಾಡ್ತಾ ಇದ್ರಿ, ಹೌದು. ಅವಾಗೆಲ್ಲ ಸಣ್ಣ ರೋಡ್ ಇತ್ತು ಆ ಕಡೆ ಎಲ್ಲ? ಸಿಂಗಲ್ ರೋಡ್ ಅಲ್ಲ. ಓಕೆ. ಸೈಡ್ ಕೊಡ್ಲಿಕ್ಕೆ ಜಾಗ ಇಲ್ಲ ಅವಾಗೆಲ್ಲ. ಆ ಕಡೆ ಎಲ್ಲ ಅವಾಗೆಲ್ಲ ಫುಲ್ ಕೆಳಗೆ ಇಳಿಸ್ಬೇಕು ಗಾಡಿ. ಓಕೆ. ತುಂಬಾ ಕಷ್ಟ ಇತ್ತು. ಅಂತ ಸಂದರ್ಭ ಎಲ್ಲ ಆಗ್ತಾ ಇತ್ತ ನಿಮ್ಗೆ ಮುಂಚೆ ಎಲ್ಲ? ಆಗಿದೆಯಲ್ಲ ಮುಂಚೆ? ನನಗೆ 16 ವರ್ಷ 17 ವರ್ಷನೇನ. Okay. ಅವಾಗ ಡ್ರೈವಿಂಗ್ ಕಲ್ತಿದ್ದಷ್ಟೇ. ಹಾ. ಹೊರನಾಡಲ್ಲಿ ಗಾಡಿ ವಾಲ್ಟ್ ಆಗುತ್ತೆ. ಹಾ. ಹೊರನಾಡಿಂದ 7 ಗಂಟೆ ಬಿಡ್ಲಿಕ್ಕೆ. ಡ್ರೈವರು ಕಳಸದಿಂದ ಒಂದು 10 ಕಿಲೋಮೀಟರ್ ಹಿಂದೆ ಅವ್ರದ್ದು ಮನೆ. ಅವರಿಗೆ ಬಸ್ ಮಿಸ್ ಆಗಿ ಬರ್ಲಿಕ್ಕೆ ಆಗಿಲ್ಲ. ಓಕೆ. ಹೊರನಾಡಿಗೆ 7 ಗಂಟೆ ಗಾಡಿ ತೆಗಿಬೇಕು. ಹಾ. ಅವರು ಅಲ್ಲೇ ಮನೆಯಲ್ಲೇ ಇದ್ದಾರೆ. ಫೋನ್ ಮಾಡಿದ್ರು, ಅಲ್ಲಿ ಏಜೆಂಟ್ನವ್ರು ಇರ್ತಾರೆ. ಅಲ್ಲಿ ಫೋನ್ ಮಾಡುವಾಗ ಹೇಳಿದ್ರು ನಾಳೆಗೆ ಬರ್ಲಿಕ್ಕೆ ಆಗಲ್ಲ, ಗಾಡಿ ಏನಾದ್ರು ಮಾಡಿ ತರಬೇಕು ಅಂತ ಹೇಳಿ. ಡ್ರೈವರ್ ಯಾರಿಲ್ಲ. ನಾನು ಅವಾಗ ಚಿಕ್ಕ ಹುಡುಗ. ಓಕೆ. ನನಗೆ ಕ್ಲಚ್ ಎಲ್ಲ ಕರೆಕ್ಟ್ ಆಗುದಿಲ್ಲ. ಅವಾಗ ತುಂಬಾ ಕಷ್ಟ. ಕಟ್ ಸೀಟ್ ಎಲ್ಲ ಇಟ್ಟು ಮುಂದೆ ಕುತ್ಕೊಂಡು ಗಾಡಿಗೆ ತಗೊಂಡೋಗ್ಬೇಕು. ಅವ್ರು ಹೇಳಿದ್ರು ಕ್ಲೀನರ್ ಅಲ್ಲ ಮಾರೆ, ಅವನಿಗೆ ಆಗಲ್ಲ, ಅವ್ನು ಚಿಕ್ಕ ಹುಡುಗ ಅಲ್ಲ ಅಂತ ಹೇಳಿದ್ರು. ನೀವು ಟೆನ್ಷನ್ ಮಾಡಬೇಡಿ, ನಾನು ಹೇಳ್ತೀನಿ, ನಾನು ಧೈರ್ಯ ಕೊಡ್ತೀನಿ, ಅವನ ಹತ್ರ ಗಾಡಿ ತಗೊಂಡ್ಬರ್ಲಿಕ್ಕೆ ಹೇಳಿ ಅಂತ. ಫುಲ್ ಸ್ಟ್ಯಾಂಡಿಂಗ್ ಆಗಿತ್ತು. ಫುಲ್ ಸ್ಟ್ಯಾಂಡಿಂಗ್? ಬೆಳಿಗ್ಗೆ ಫಸ್ಟ್ ಗಾಡಿ ಅದು. ಅಲ್ಲಿಂದ ಫುಲ್ ಸ್ಟ್ಯಾಂಡಿಂಗ್ ಆಗುತ್ತೆ. ಓಕೆ. ಅಲ್ಲಿಂದ 6 ಕಿಲೋಮೀಟರ್ ತಗೊಂಡ್ಬಂದಿದ್ದೀನಿ. ಸಿಂಗಲ್ ರೋಡ್, ತುಂಬಾ ಸಪೂರು ರೋಡ್. ಓಕೆ. ಹೊರನಾಡಿಂದ ಕಳಸ ಬರೋ ರೋಡ್. 6 ಕಿಲೋಮೀಟರ್ ಬಂದು ಅವಾಗ ಅವ್ರು ಬಂದ್ರು. ಅದು ಓನರಿಗೆಲ್ಲ ಯಾರೋ ಫೋನ್ ಮಾಡಿ ಹೇಳಿದ್ದಾರೆ, ಕ್ಲೀನರ್ ಗಾಡಿ ತಗೊಂಡೋಗಿದ್ದಾನೆ ಅಂತೇಳಿ. ಓಕೆ. ಮತ್ತೆ ಅವರು ನಮ್ಮನ್ನು 2 ಜನನ ಕರ್ಕೊಂಬಂದ್ರು ಆಫೀಸಿಗೆ. ಆಮೇಲೆ ಆಫೀಸಲ್ಲಿ ಕರೆದ್ರು, ನೀನು ಇಷ್ಟು ಚಿಕ್ಕ ಹುಡುಗ ಗಾಡಿ ತಗೊಂಡ ಅಲ್ಲ, ಗೊತ್ತುಂಟು ನನಗೆ, ತಗೊಂಡು ಹೋಗ್ತೀನಿ, ಇನ್ನು ಹಾಗೆಲ್ಲ ತಗೊಂಡೋಗ್ಬಾರ್ದು ಅಂತ. ಆಯ್ತಾ ಅಂತ ಹೇಳಿ ನಾನು ಸೀದಾ ಬಂದೆ. ಓಕೆ. ಅವಾಗ ಏಜ್ ಎಷ್ಟಿತ್ತು ನಿಮ್ಗೆ? 16 ವರ್ಷ 17 ವರ್ಷನೇನು. ಸೀದಾ ತಗೊಂಡು ಹೋದದ್ದೇ ನೀವು? ಡ್ರೈವರ್ ಹೇಳಿದ್ರು. ಡ್ರೈವರ್ ಹೇಳಿದ್ರು ಧೈರ್ಯದಲ್ಲಿ ತಗೊಂಡೋದೆ. ಫುಲ್ ಸ್ಟ್ಯಾಂಡಿಂಗ್ ಬಸ್? ಫುಲ್ ಸ್ಟ್ಯಾಂಡಿಂಗ್. ಎಲ್ಲ ನೋಡ್ತಿದ್ರು, ಇಷ್ಟು ಚಿಕ್ಕ ಹುಡುಗ. ತುಂಬಾ ಕಷ್ಟ ಅಲ್ವಾ? ಆ ಕಡೆ ಎಲ್ಲ ಡ್ರೈವಿಂಗ್ ಮಾಡುದು ಈಸಿಯಾ ಸರ್? ಆ ಕಡೆ ಎಲ್ಲ ಘಾಟ್ ಸೆಕ್ಷನ್ ಅಲ್ಲ? ಘಾಟ್ ಸೆಕ್ಷನ್ ಅಲ್ಲಿ ಡ್ರೈವಿಂಗ್ ಮಾಡಿದವರು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಓಕೆ. ಅಂದ್ರೆ ಟರ್ನಿಂಗ್ ಜಾಗದಲ್ಲೆಲ್ಲ ಮಾಡ್ತಾರೆ. ಈ ಆಗುಂಬೆಲ್ಲೆಲ್ಲ ತುಂಬಾ ಡೇಂಜರ್ ಅಲ್ಲ? ಆಗುಂಬೆ ಸ್ವಲ್ಪ ಡೇಂಜರ್. ನಾವು ಆಚೆ ಎಲ್ಲ ಮಾಡಿಲ್ಲ. ನಾನು ಅಂದ್ರೆ ಟೂರಿಸ್ಟ್ ಗಾಡಿಯಲ್ಲಿ ಜಾಸ್ತಿ ಲಾಂಗ್ ಎಲ್ಲ ಹೋಗಿದಂದ್ರೆ ಟೂರಿಸ್ಟ್ ಗಾಡಿ. ಟೂರಿಸ್ಟ್ ಗಾಡಿಯಲ್ಲಿ ಎಲ್ಲ. ಇಲ್ಲಿ ಅಂದ್ರೆ ಹೈವೇ ಅಲ್ಲಿ ಇಲ್ಲಿಂದ ಮಂಗಳೂರಿಗೆಲ್ಲ ಇದೆಲ್ಲ ಓಕೆ. ಸರ್ ಮುಂಚೆ ಇಲ್ಲಿ ರೋಡ್ ಸಿಂಗಲ್ ಇತ್ತಲ್ಲ, ಅವಾಗ ಹೇಗೆ? ಅವಾಗ ನಾನು ಡ್ಯೂಟಿ ಮಾಡ್ತಿದ್ದೆ. ಅವಾಗ ಇದ್ರಲ್ಲಿ ಇದ್ದೆ, ಕೊಯ್ನೂರಲ್ಲಿ ಇದ್ರ. ರೋಡ್ ಇರುವಾಗ ಹೇಗೆ ಆಗ್ತಿತ್ತು ಅವಾಗ ಗಾಡಿ ಎಲ್ಲ ಕಡಿಮೆ ಇತ್ತಲ್ಲ. ಓಕೆ. ಇವಾಗ ಗಾಡಿ ಜಾಸ್ತಿ ಆಗಿದೆ. ಸರ್ ಕಾಂಪಿಟಿಷನ್ ಎಲ್ಲ ಮಾಡ್ತಾ ಇದ್ರ? ಇತ್ತು. ನಿಮ್ಗೆ ಮತ್ತೆ ಯಾವ ಬಸ್ ಸಿಗಿತ್ತು? ಆ ಬಸ್ ನಮ್ದು ಗಂಗೋಲಿ ಬಸ್ ಉಂಟು, ಗಂಗೋಲಿ ಗೊತ್ತು. ಅದ್ರಲ್ಲಿ ಡ್ಯೂಟಿ ಮಾಡ್ತಿದ್ದೆ. ಓಕೆ. ಮಂಗಳೂರಲ್ಲಿ 5:10ಕ್ಕೆ ಬಿಟ್ರೆ ಇಲ್ಲಿ 6:40ಕ್ಕೆ ಬಿಡ್ಲಿಕ್ಕೆ. ಉಡುಪಿ ಬರುವಾಗ 6 ಗಾಡಿ ಸೈಡ್ ಹೊಡ್ಕೊಂಡ್ ಬರ್ಬೇಕು. ಈಗ ಸಹ ಬರ್ಬೇಕಾ? ಇವಾಗಿಲ್ಲ, ಇವಾಗ ಟೈಮಿಂಗ್ ಎಲ್ಲ 6 ಗಾಡಿ ಸಿಂಗಲ್ ರೋಡ್. ಓಕೆ. ಯಾವ್ದೆಲ್ಲ ಗಾಡಿ ಹೊಡಿತಾ ಇದ್ರಿ ಸರ್ ಅವಾಗ? ಅದ್ರ ಲೈಲ್ಯಾಂಡ್ ಗಾಡಿ. ಅಂದ್ರೆ ಮುಂದ್ಗಡೆ 6 ಗಾಡಿ ಹೋಗ್ತದಲ್ಲ, 6 ಗಾಡಿ ಸೈಡ್ ಹೊಡ್ಕೊಂಡು ಕಟ್ಪಾಡಿ ಬರುವಾಗ 6 ಗಾಡಿ ಸೈಡ್ ಹೊಡೆದಾಗುತ್ತೆ ನಾವು. ಅಂದ್ರೆ ಅಷ್ಟು ಜನ ಆಗ್ತಿತ್ತು ಅದಕ್ಕೆ. ಓಕೆ. ಅದಕ್ಕೆ ಜ್ಯೋತಿ ಬರುವಾಗ ಫುಲ್ ಸ್ಟ್ಯಾಂಡಿಂಗ್ ಆಗ್ತಿತ್ತು. ಗಂಗೊಳ್ಳಿ ಗಾಡಿ ಕಾಯ್ಕೊಂಡು ಕೂರ್ತಾರೆ ಜನಗಳೆಲ್ಲ. ಎಷ್ಟನೇ ಇಸ್ವಿಯಲ್ಲಿ ಸಾಧಾರಣ? ಎಷ್ಟು ವರ್ಷ? 2012ರಲ್ಲಿ. 12ರಲ್ಲಿ ಅಲ್ವಾ? ಇವಾಗ ಆ ಟೈಮಿಗೆಲ್ಲ ಗಾಡಿ ಬಂದಿದೆ ಮಿಡ್ಲ್ ಎಲ್ಲ ಹಾಗೆ. ಅವಾಗಂದ್ರೆ ಇವಾಗದ ಗಾಡಿ ತರಲ್ಲ, ಅವಾಗೆಲ್ಲ ಪಿಕಪ್ ಎಲ್ಲ ಒಳ್ಳೆ BS2 BS3 ಅವಾಗೆಲ್ಲ ಒಳ್ಳೆ ಪಿಕಪ್. ಇವಾಗ ಅಷ್ಟೇ BS3 BS4 ಗಾಡಿ ಅಂದ್ರೆ ತುಂಬಾ ಅಲ್ವಾ? ಈ ಗಾಡಿಗೆ ಮುಂದೆ ಕಾಂಪಿಟಿಷನ್ ಸಿಕ್ಕಿದ್ರೆ ಹೇಗೆ? BS3 BS4 ಗಾಡಿ ಹೇಗೆ? ನಮ್ಮನ್ನ ಸೈಡ್ ಹೊಡ್ಕೊಂಡು ನಮಗೆ ಸ್ವಲ್ಪ ಕಷ್ಟ. ನಿಜ ಸರ್. BS3 BS4 ಗಾಡಿಯನ್ನು ಸೈಡ್ ಹೊಡ್ಕೊಂಡು ಆಗುದಿಲ್ಲ ಅಲ್ವಾ? BS6 ಗಾಡಿ ತುಂಬಾ ಜನ ಹೇಳ್ತಾರೆ. ಅವಾಗ ಸಹ ನನ್ಗೊಂದು ಡ್ರೈವರ್ ಹೇಳಿದ್ದು,
ಅದು BS3 ಗಾಡಿ ನಮ್ಗನ್ ಸೈಡ್ ನಮ್ಮ ಹತ್ರ 3 ಗಾಡಿ ಉಂಟು ಈಗ ಸಹ. ಹಾ. ಹಾ ಅದರಲ್ಲಿ ಡ್ಯೂಟಿ ಮಾಡ್ಲಿಕ್ಕೆ ತುಂಬಾ ಖುಷಿ ನಮಗೆ. ಅಲ್ವಾ. ಅಂದ್ರೆ ಇದು ಡ್ಯೂಟಿ ಎಲ್ಲ ಗಾಡಿಯಲ್ಲಿ ನಾ ಮಾಡ್ತೀನಿ. ಓಕೆ. ಅಂದ್ರೆ ಈ ಹೊಸ ಗಾಡಿ ನನ್ನ ಹತ್ರ ಕೊಡುವಾಗ ನಾನು ಮಾಡ್ಲೇಬೇಕು, ಹೌದು. ಆಗಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಓಕೆ. ಮುಂಚೆ ನಾನು ಇವತ್ತಿನ ತನಕ ದುಡಿತಾನೆ ಇದ್ದೀನಿ. ಓಕೆ. ದುಡಿತಾನೆ ಇರೋದು. ನಿಮ್ಮದೊಂದು ಆಸೆ ಇತ್ತ ಮುಂಚೆಯಿಂದ ಸಹ ಡ್ರೈವರ್ ಆಗ್ಬೇಕಂತ? ಡ್ರೈವರ್ ಆಗ್ಬೇಕಂತ ಆಸೆ. ನಮ್ಮಣ್ಣ ಬಸ್ ಅಲ್ಲಿ ಕ್ಲೀನರ್ ಆಗಿದ್ದ. ಓಕೆ. ಅದೇ ನಾನು ಫಸ್ಟ್ ಇದ್ದೆ ಅಲ್ಲ, ಹಾ. ಆ ಬಸ್ ಕ್ಲೀನರ್ ಆಗಿರುವಾಗ ನಾನು ಆ ಬಸ್ ಅಲ್ಲಿ ಹೋಗ್ತಾ ಇದ್ದೆ. ಆ ಬಸ್ ಅಲ್ಲಿ ನಮ್ಮಣ್ಣ ಟ್ರಿಪ್ ಇಳಿತಾ ಇದ್ದ, ಮನೆಗೆ ಬರ್ತಾ ಇದ್ದ. ಓಕೆ. ನಾನು ಹೋಗ್ತಿದ್ದಲ್ಲ, ರೈಟ್ ಎಲ್ಲ ಕೊಡ್ತಾ ಇದ್ದೆ. ಆ ಡ್ರೈವರ್ ಎಂತ ಮಾಡಿದ್ರು, ನಿಮ್ಮ ಅಣ್ಣ ಇನ್ನು ಬೇಡ ನೀನೇ ಬಾ ಅಂತೇಳಿ. ಓಕೆ. ನಮ್ಮ ಅಣ್ಣನ ಇನ್ನು ಮಾರನೇ ದಿವಸ ಬೇಡ ಅಂತ ಹೇಳಿದ್ರು. ನನ್ನ ಹತ್ರ ಬಟ್ಟೆ ಎಲ್ಲ ತಗೊಂಬ ಅಂತ ಹೇಳಿದ್ರು. ಅವಾಗ ನನಗೆ 14 ವರ್ಷ 13 ವರ್ಷನೇನು. ನಾನು ಟೈರ್ ಪಂಚರ್ ಆಯ್ತು. ಅವಾಗ ರಪ್ಪ ಬಾಕ್ಸ್ ಇಂದ ಜಾಕ್ ಲಿವರ್ ಎಲ್ಲ ತೆಗೆದು ಹೋಗಿ ಟೈರ್ ಎಲ್ಲ ಅಡಿಗೆ ಜಾಕ್ ಎಲ್ಲ ಕೊಟ್ಟು ಏರಿಸ್ತೆ. ಅವಾಗ ಅದು ಅವ್ರಿಗೆ ಖುಷಿ ಆಯ್ತು. ಓಕೆ. ಆವತ್ತಿಂದ ಅವ್ರ ಜೊತೆ ಕ್ಲೀನರ್ ಅಲ್ವಾ. ಓಕೆ. ನಿಮ್ಗೆ A to Z ಗೊತ್ತಿದೆ. ಇವಾಗ ಗಾಡಿ ಎಲ್ಲಿ ಸಹ ಒಂದು ಬಾಕಿ ಆದ್ರೆ ಏನಾದ್ರೂ ನೀವು ಮಾಡ್ತೀರಾ, ಯಾಕೆ ಹೇಳಿದ್ರೆ ನಿಮ್ಗೆ ಅನುಭವ ಇದೆ. ಈ ಒಂದು ಟೈರ್ ಬಿಚ್ಚಲಿಕ್ಕೆ ಸರ್, ಟೈರ್ ಬಿಚ್ಚಲಿಕ್ಕೆ ಸಾಧಾರಣ ಒಂದು ಸ್ಪೀಡ್ ಅಂತ ಹೇಳಿದ್ರೆ ಎಷ್ಟು ನಿಮಿಷ ಬೇಕು? ಒಂದು 10 ನಿಮಿಷದೊಳಗೆ ಚೇಂಜ್ ಮಾಡ್ತೀನಿ. ಹೌದಾ? 10 ನಿಮಿಷ? ಇವಾಗ್ಲೂ ಅಷ್ಟೇ, ಮುಂಚೆಂದಲ್ಲ. ಇವಾಗ್ಲೂ ನಾನು ಟೈರ್ ಪಂಚರ್ ಆದ್ರೆ ಕನೆಕ್ಟ್ನವ್ರು ಯಾರು ಬರಲ್ಲ. ನಾನೇ ಜಾಕ್ ಕೊಡೋದು, ನಾನೇ ವೀಲ್ ನಟ್ ಎಲ್ಲ ತೆಗೆದು ನಾನೇ ಟೈರ್ ಹಾಕೋದು. 10 ನಿಮಿಷ ಸಾಕು ಅಲ್ವಾ. ಇದು ಎಕ್ಸ್ಪೀರಿಯನ್ಸ್ ಅಲ್ವಾ, ಇದು ಅನುಭವ. ಮುಂಚೆಂದ ನಾನು ಹಾಗೆ ಗಾಡಿದ ಕೆಲಸ ಎಲ್ಲ ನಾನೇ ಮಾಡೋದು ಎಲ್ಲ ನೀವೇ. ಟೈರ್ ಎಲ್ಲ ಹಾಕ್ಲಿಕ್ಕಿದ್ರೆ ಲೈನ್ ಅಲ್ಲೆಲ್ಲ ಟೈರ್ ಪಂಚರ್ ಆದ್ರೆ ಅಪ್ಪ ನಾನೇ ಎಲ್ಲ. ನೀವೇ ಕನೆಕ್ಟ್ನವರೆಲ್ಲ ಅಡಿಗೆ ಹೋಗಿ ಎಲ್ಲ ಜಾಕ್ ಕೊಟ್ಟು ಎಲ್ಲ ಮಾಡಲ್ಲ, ಎಲ್ಲ ನೀವೇ ಎಲ್ಲ ನಾನು. ಹಾಗೆ ಎಲ್ಲ ಆಗ್ತದಲ್ಲ ಸರ್, ಹೋಗುವ ರನ್ನಿಂಗ್ ಅಲ್ಲ ಆಗ್ತದೆ ಒಂದೊಂದ್ಸಲ, ತುಂಬಾ ಆಗ್ತದಲ್ಲ. ಮೊನ್ನೆ ಟೂರಿಸ್ಟ್ ಗಾಡಿಯಲ್ಲಿ ಒಂದು ಬಾಡಿಗೆ ಇತ್ತು. ಓಕೆ. ಬೆಳ್ತಂಗಡಿಗೆ ಉಜ್ಜಿ, ಇಲ್ಲಿ ಬಜಗೋಳಿಂದ ಹಿಂದೆ ಒಂದು ಚಿಕ್ಕ ಬ್ರಿಡ್ಜ್, ಅಲ್ಲಿ ಹೋಗುವಾಗ ಫ್ರಂಟ್ ಟೈರ್ ಒಡೆದೋಯ್ತು ರನ್ನಿಂಗ್ ಅಲ್ಲಿ. ಸ್ಪೀಡ್ ಇದ್ದೆ. ಓಕೆ. ಒಡೆದೋಗಿ ಗಾಡಿ ಎಳ್ಕೊಂಡೋಯ್ತು. ಎಳ್ಕೊಂಡೋಗಿ ಟೈರ್ ಎಲ್ಲ ಫುಲ್ಲು ಕಟ್ ಆಗಿ ಎಲ್ಲ ಓಪನ್ ಆಗಿ ಬೇರೆ ಬೇರೆ ಆಗಿದೆ. ಓಕೆ. ಖಾಲಿ ಅಡಿ ಡಿಸ್ಕ್ ಬರುತ್ತಲ್ಲ, ಹೌದು, ಅದ್ರಲ್ಲೇ ಹೋಗ್ತಾ ಉಂಟು ಗಾಡಿ. ಒಬ್ಬ ಹೌದಾ? ಪ್ಯಾಸೆಂಜರ್ ಇದ್ರು, ಜನ ಇದ್ರು. ಹೋಗಿ ಸೈಡ್ ನಿಲ್ಲಿಸ್ತೆ, ಜಾಕೆ ಹೇಗೆ ಕೊಡೋದು, ಫುಲ್ ನೆಲದಲ್ಲಿ ಕೂತಿದೆ. ಓಕೆ. ಅದಕ್ಕೆ ನಾನೆಂತ ದೊಡ್ಡದೊಂದು ಕಲ್ಲೆಲ್ಲ ಹುಡ್ಕೊಂಡ್ ಬಂದು ಕಲ್ಲು ಮುಂದೆ ಇಟ್ಟು ಆ ಡಿಸ್ಕ್ ಗಾಡಿ ಮೂವ್ ಮಾಡಿ ಡಿಸ್ಕ್ ಕಲ್ಲು ಮೇಲೆ ನಿಲ್ಸಿ, ಆಮೇಲೆ ನಾನು ಜಾಕ್ ಕೊಟ್ಟು ಓಕೆ ಆಮೇಲೆ ಸ್ಟೆಪ್ನಿ ಟೈರ್ ಎಲ್ಲ ಹಾಕಿ ಹೆಲ್ಪ್ ಮಾಡಿದ್ರ ಈ ಪ್ಯಾಸೆಂಜರ್? ಒಂದು 2 ಜನ ಸ್ವಲ್ಪ ಟೈರ್ ಎಲ್ಲ ಎತ್ತಲಿಕ್ಕೆ ಬಂದು. ಸುಸ್ತಾಗಿತ್ತು. ಓಕೆ ಸರ್, ಇವಾಗ ರನ್ನಿಂಗ್ ಅಲ್ಲಿ ನಾವು ಸ್ಪೀಡ್ ಹೋಗ್ಬೇಕಾದ್ರೆ ಟೈರ್ ಎಲ್ಲ ಬ್ಲಾಸ್ಟ್ ಆದ್ರೆ ಗಾಡಿ ಕಂಟ್ರೋಲ್ ಸಿಗುದಿಲ್ಲ? ಕಂಟ್ರೋಲ್ ಸಿಗಲ್ಲ, ನಾವೇ ಕಂಟ್ರೋಲ್ ಮಾಡ್ಕೊಂಡು ನಿಲ್ಲಿಸ್ಬೇಕಷ್ಟೇ. ಹೆಚ್ಚಾಗಿ ಹೊಡೆದೋಗುದು ಫ್ರಂಟ್ ಬ್ಯಾಕ್ ಸರ್? ಫ್ರಂಟ್. ಬ್ಯಾಕ್ ಇಂದ ಅಂದ್ರೆ ಹೊಡಿತದೆ ಟೈರ್, ಅದ್ರಲ್ಲೇನು ತೊಂದ್ರೆ ಇಲ್ಲ. ಹೆಚ್ಚಾಗಿ ಫ್ರಂಟ್ ಎಲ್ಲ ಜಾಸ್ತಿ ಇದೆ. ನಿಮ್ಗೆ ಫ್ರಂಟ್ ಹೊಡೆದೋದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಈಸಿಯಾ, ಬ್ಯಾಕ್ ಹೋದ್ರೆ ಈಸಿಯಾ? ಬ್ಯಾಕ್ ಅಲ್ಲಿ ಟೈರ್ ಹೊಡೆದೋದ್ರೆ ಎಂತ ನಮಗೆ ತೊಂದ್ರೆ ಇಲ್ಲ, ಗಾಡಿ ನಿಲ್ಲಿಸಬಹುದು. ಫ್ರಂಟ್ ಅಲ್ಲಿ ಹೊಡೆದೋದ್ರೆ ಕಷ್ಟ, ಸ್ವಲ್ಪ ತುಂಬಾ ಕಷ್ಟ ಅಲ್ವಾ? ಗಾಡಿ ರಪ್ಪ ಹೇಳ್ಕೊಂಡು ಹೋಗುತ್ತೆ. ಬ್ಯಾಕ್ ಅಂತ ಹೇಳಿದ್ರೆ ಡಬಲ್ ಟೈರ್, ಒಂದು ಟೈರ್ ಏನಾಗುದಿಲ್ಲ, ಹಾಗೆ ನಾರ್ಮಲ್ ಅಲ್ಲ. ಓಕೆ. ಫ್ರಂಟ್ ಅಲ್ಲಿ ಕಷ್ಟ. ಓಕೆ. ಇಂತ ಏನಾದ್ರು ಅನಾಹುತ ಬೇರೆ ಏನಾದ್ರು? ಬಸ್ ಒಂದು ಪಲ್ಟಿ ಆಗಿತ್ತು. ಸಂಗಮ್ ಬಸ್ ಹೇಳಿದಲ್ಲ, ಅದು ಸುರತ್ ಕಲ್ಲಿಂದ ಹಿಂದೆ ಸೂರಜ್ ಹೋಟ್ಲು ಉಂಟಲ್ಲ, ಅಲ್ಲಿ ಸ್ವಲ್ಪ ಇಂದ ಮಾರಿಗುಡಿ ದೇವಸ್ಥಾನ, ಅಲ್ಲಿಂದ ಸ್ವಲ್ಪ ಮುಂದೆ ಹೋಗೋ ಟರ್ನಿಂಗ್ ಇತ್ತು. ಅವಾಗ ಮಳೆಗಾಲದಲ್ಲಿ ಜನ ಸ್ವಲ್ಪ ಕಡಿಮೆ ಇದ್ರು. ಹೋಗ್ತಾ ಇರುವಾಗ ಸ್ವಲ್ಪ ರೈಟಿಗೆ ಹೋದಂಗೆ ಆಯ್ತು ಗಾಡಿ. ರೈಟಿಗೆ ಹೋದ ಗಾಡಿ ಸೀದಾ ಹೋಗಿ ರೈಟಿಗೆ ರೋಡಿಗೆ ಅಡ್ಡ ಇದಾಯ್ತು. ಡಿವೈಡರ್ ಉಂಟಲ್ಲ, ಡಿವೈಡರ್ ಗೆ ಗುದ್ದಿ ಗಾಡಿ ಪಲ್ಟಿ ಆಯ್ತು. ಡಿವೈಡರ್ ಗೆ ಗುದ್ದಿ? 2 ಟೈರ್ ಡಿವೈಡರ್ ಗೆ ಗುದ್ದಿದೆ. ಗಾಡಿ ತಿರುಗಿ, ಗಾಡಿ ಸ್ಟ್ರೈಟ್ ಹೋಗ್ತಿದ್ದ ಗಾಡಿ ಈಚೆ ತಿರುಗಿ ಡಿವೈಡರ್ ಗೆ ಗುದ್ದೆ ಗಾಡಿ ಪಲ್ಟಿ ಆಗಿ ಕಂಪ್ಲೀಟ್ ಪಲ್ಟಿ. ಇದು ಎಷ್ಟನೇ ಇಸ್ವಿಯಲ್ಲಿ? ಅದು 9ರಲ್ಲಿ 2009. ಅಂದ್ರೆ ನಾನು ಸ್ಟೇರಿಂಗ್ ಬಿಡ್ಲಿಲ್ಲ, ಸ್ಟೇರಿಂಗ್ ಅಲ್ಲಿ ಇದ್ದೀನಿ. ಗ್ಲಾಸ್ ಎಲ್ಲ ಒಡೆದೋಗಿದೆ. ನಾನು ಸ್ಟೇರಿಂಗ್ ಬಿಟ್ರೆ ಎಲ್ಲಾದ್ರೂ ಹೊರಗಡೆ ಇದಾಗುತ್ತೆ. ಮತ್ತೆ ಲಾಸ್ಟ್ ಸ್ಟೇರಿಂಗ್ ಇಂದ ಗ್ಲಾಸ್, ಸೈಡ್ ಗ್ಲಾಸ್ಗೆ ಹೋಗಿ ಬಿದ್ದಿದ್ದು. 2-3 ಜನಕ್ಕೆ ಪೆಟ್ಟಾಗಿತ್ತು. ಓಕೆ ಅಲ್ವಾ? ಇದು ನಿಮ್ಮದೊಂದು ಅದೊಂದು ಅಲ್ವಾ? ಮತ್ತೆ ನನ್ನ ಕೊಯ್ನೂರಲ್ಲಿ ಇಷ್ಟು ವರ್ಷ ಆದ್ರೂ ನನ್ನ ಕೈಯಲ್ಲಿ
ಒಂದು ಆಗಿದೆ. ಹ್ಮ್. ಅಂದ್ರೆ ಕೆಲವರು ಅಲ್ಲ, ಸಡನ್ ಗಾಡಿ ಅಂತ ಹೇಳಿದ್ರೆ ಸಾಧಾರಣ ಆಗ್ತದೆ, ಆಗ್ತದೆ. ದಾರಿ ಮಧ್ಯೆ ಹೋಗುದು ಗಾಡಿ ಹೌದು. ಎಲ್ಲ ಆಗ್ತಾ ಇರ್ತದೆ. ನನ್ನ ಕೈಯಿಂದ ಬೇಕಂತ ನನ್ನ ಕೈಯಲ್ಲಿ ಇಷ್ಟು ವರ್ಷ ಆದ್ರೂ ಬಹಳ ಜಾಗ್ರತೆ ಮಾಡ್ತೀನಿ ಗಾಡಿ. ಗಾಡಿ ಅಂದ್ರೆ ಆಯ್ತು. ಬಸ್ಸಲ್ಲಿ ತುಂಬಾ ಜಾಗ್ರತೆ ಬೇಕಲ್ಲ ಸರ್, ಯಾಕಂದ್ರೆ ಪ್ಯಾಸೆಂಜರ್ಸ್ ನವರು ಇರ್ತಾರೆ. ನಾವು ಇಷ್ಟು ಜಾಗ್ರತೆ ಮಾಡಿದ್ರಲ್ಲಿ ನಮ್ಮನ್ನು ಇಷ್ಟು ದಿವಸ ಡ್ಯೂಟಿ ಕೊಡ್ತಾ ಇದ್ದಾರೆ. ಖಂಡಿತ ಖಂಡಿತ. ಇಲ್ಲಾಂದ್ರೆ ಯಾರು ಕೊಡಲ್ಲ. ನಮ್ದು ಕಂಪ್ಲೇಂಟ್ ಯಾವಾಗ ಬಂದ್ರು ಅವನ್ ಯಾವಾಗ ನೋಡಿದ್ರು ಕಂಪ್ಲೇಂಟ್ ಅಂತ ಹೇಳಿ ತೆಗೆದು ಬಿಸಾಕ್ತಾರೆ ನಮ್ಮನ್ನು. ಖಂಡಿತ. ನಾವು ಜಾಗ್ರತೆಯಲ್ಲಿ ಇದ್ರೆ ನಮ್ಮ ಡ್ಯೂಟಿ ಕೊಡ್ತಾರಲ್ಲ. ಸರ್, ಇನ್ನೊಂದು ಫೈನಲ್ ಆಗಿ ಹೇಳುದಾದ್ರೆ, ಈ ಡ್ರೈವರ್ನವರಿಗೆ ಕೆಲವೊಂದೆಲ್ಲ ಹೊಸ ಕೆಲವರೆಲ್ಲ ಬರ್ತಾರೆ, ಅವರಿಗೆಲ್ಲ ಒಂದು ಮೆಸೇಜಸ್ ಕೊಡೋದಾದ್ರೆ ಏನ್ ಕೊಡ್ತೀರಾ? ಅಂದ್ರೆ ನಾವು ಗಾಡಿ ಓಡಿಸುವಾಗ ನಮ್ಮ ಗಾಡಿಯಲ್ಲಿ 50-54 ಜನ ಪ್ಯಾಸೆಂಜರ್ನವ್ರು ಕೂರ್ತಾರೆ. ಖಂಡಿತ ಹೌದು. ಹಾಗಾಗಿ ನಾವು ಎಷ್ಟು ಜಾಗ್ರತೆ ಮಾಡಿದ್ರು ಸಾಕಾಗಲ್ಲ. ಹೌದು, ಹೈವೇ ಅಲ್ಲಿ ಖಂಡಿತ ಹೌದು. ಈ ಕೆಲವರು ಬೈಕ್ನವರು ಸಡನ್ ಲೆಫ್ಟ್ ಬರ್ತಾರೆ, ನಾವು ಅವಾಗ ಕೆಲವು ಸಲ ಬ್ರೇಕ್ ಹೊಡಿತೀವಿ. ಕೆಲವು ಜನ ಪ್ಯಾಸೆಂಜರ್ನವರೆಲ್ಲ ಹಿಂದೆ ಇದ್ದವರು ಮುಂದೆ ಬಂದು ಬಿದ್ದಿದ್ದು ಉಂಟು. ಹೌದಾ? ಎಷ್ಟು ಜಾಗ್ರತೆ ಮಾಡಿದ್ರು ಸ್ವಲ್ಪ ನಾವು ಜಾಗ್ರತೆ ಮಾಡ್ಬೇಕು ಅಲ್ವಾ? ಪ್ಯಾಸೆಂಜರ್ ಗಾಡಿ ಅಲ್ವಾ? ಕೆಲವೊಂದೆಲ್ಲ ಗೊತ್ತಿರುವುದಿಲ್ಲ ಕೆಲವರಿಗೆ, ಲೆಫ್ಟ್ ಅಲ್ಲೆಲ್ಲ ಬಂದು ತಿರುಗಿಸ್ತಾರೆ ಅಲ್ವಾ? ಓಕೆ, ಹಾಗೆ. ಮತ್ತೆ ಫೈನಲ್ ಆಗಿ ಒಂದು ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನ್ ಹೇಳ್ತೀರಾ? ನನಗೆ ಖುಷಿ ಆಯ್ತು, ಯಾಕಂದ್ರೆ ಮೊನ್ನೆಯಿಂದ ಹೇಳ್ತಿದ್ರಲ್ಲ. ನಿಜವಾಗ್ಲು ನಾನು ಯಾಕೆ ಮಾಡುತ್ತಿದ್ದೇನೆ ಅಂತ ಹೇಳಿದ್ರೆ, ನನ್ನ ಸಬ್ಸ್ಕ್ರೈಬರ್ನವರು ಪ್ರತಿ ಒಬ್ರು ನಿಮ್ಮದೊಂದು ವಿಡಿಯೋಗೆ ವೇಟ್ ಮಾಡ್ತಾ ಇದ್ದಾರೆ. ಇವಾಗ ತುಂಬಾ ಖುಷಿ ಆಗ್ಬೋದು ಈ ಒಂದು ಸಂದರ್ಶನ ನೋಡಿ. ಅದಕ್ಕೋಸ್ಕರ ನಾನು ಅಲ್ಲಿಂದ ಬಂದು ನಿಮ್ಮದೊಂದು ಸಂದರ್ಶನ ಮಾಡಿದ್ದೇನೆ. ನಿಜವಾಗ್ಲು ಇನ್ನೊಬ್ರು ಸಹ ಹೇಳಿದ್ರು, ಅವ್ರು ಮಾತಾಡುದಿಲ್ಲ ಕಷ್ಟ, ಅವರು ಹೇಳಿದ್ರು. ನನ್ಗೆ ಸಹ ತುಂಬಾ ಖುಷಿ ಆಯ್ತು. ಮಾತಾಡೋದು ಸ್ವಲ್ಪ ಕಡಿಮೆ. ನಾನು ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ರೆ ಯಾರ ಹತ್ರ ಮಾತಾಡ್ಲಿಕ್ಕೆಲ್ಲ ಹೋಗಲ್ಲ. ಒಂದು ಡ್ರೈವಿಂಗ್ ಆಯ್ತು, ನಾನು ಆಯ್ತು, ನೀವು ಆಯ್ತು ಅಲ್ವಾ? ಬೇರೆ ಯಾರ ಹತ್ರ ಮಾತಾಡ್ಕೊಂಡು ಡ್ರೈವಿಂಗ್ ಮಾಡೋದು ಅದೆಲ್ಲ ಏನಿಲ್ಲ ಅಲ್ವಾ? ಕಂಡಕ್ಟರ್ ಬಂದು ಮಾತಾಡೋದು 2 ಮಾತು ಮಾತಾಡೋದು, ಸುಮ್ನೆ ಇರೋದು ಅಷ್ಟೇ. ಖಾಲಿ ಡ್ರೈವಿಂಗ್ ಅಂದ್ರೆ ನಮ್ದು ರೋಡಲ್ಲಿ ಹೋಗೋದು, ಅದು ಜಾಗ್ರತೆ ಅಲ್ವಾ? ಓಕೆ, ಎಸ್. ನಮ್ಮ ಚಾನಲ್ ನೋಡ್ತೀರಾ ಸರ್? ಹೌದು, ಯಾವಾಗ್ಲೂ ನೋಡ್ತೀವಿ. ನಮ್ಮ ಮನೆಯಲ್ಲಿ ಎಲ್ಲರೂ ನೋಡ್ತಾರೆ. ವಾವ್, ನಿಜವಾಗ್ಲು ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ನಿಮ್ಮ ಫ್ಯಾಮಿಲಿಗೆ ಎಲ್ರು ನೋಡ್ತಾರೆ. ಟಿವಿಯಲ್ಲಿ ನೋಡುದ ನೀವೆಲ್ಲ? ಟಿವಿಯಲ್ಲಿ, ಮೊಬೈಲ್ ಅಲ್ಲಿ ಜಾಸ್ತಿ ನೋಡ್ತಾರೆ. ಈಗ ಟಿವಿಯಲ್ಲಿ ನೋಡ್ತಾ ಇದ್ದಾರೆ. ಓಕೆ, ಯೂಟ್ಯೂಬ್ ಹಾಕಿ. ಹೌದಾ? ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳಿ ಬಿಡಿ ನನ್ನ ಸೈಡ್ ಇಂದ. ಹಾಗೇನೆ ಈ ಒಂದು ವಿಡಿಯೋ ಸಹ ನೋಡ್ಬೋದು ನಿಮ್ದಿನ್ನು ಬರ್ತದೆ ಆದಷ್ಟು ಬೇಗ. ನನಗಂದ್ರೆ ಖುಷಿ, ನಿಮ್ದು ಯೂಟ್ಯೂಬ್ ಚಾನಲ್ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ. ಯಾವಾಗ್ಲೂ ನೋಡ್ತೀವಿ ನಾವು. ಬಸ್ಸಿನ ಬಗ್ಗೆನೆ ನೀವು ಹಾಕ್ತೀರಾ, ಅದು ನನಗೆ ಖುಷಿ. ಬಸ್ಸಿನ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬೇಕು, ಬಸ್ಸಿನ ಕಷ್ಟ ಏನು, ಚಾಲಕರ ಕಷ್ಟ ಎಷ್ಟಿದೆ, ಎಷ್ಟು ಗಂಟೆಗೆ ಹೇಳ್ತೀರಾ, ಎಷ್ಟು ಗಂಟೆಗೆ ಬರ್ತೀರಾ. ಇವಾಗ ಎಕ್ಸಾಂಪಲ್ ನೀವೇ ಹೇಳಿದ್ರಿ 4 ಗಂಟೆಗೆ, ಎಷ್ಟು ಗಂಟೆಗೆ ಹೇಳಿದ್ರಿ? 4:15 ಹೇಳ್ತೀನಿ, 5:15 ಒಳಗೆ ಮನೆಯಿಂದ ಹೊರಡ್ತೀನಿ. ಇಲ್ಲಿ 6:15 ಬಿಡ್ಬೇಕು ಅಷ್ಟೇ. ನಿಜವಾಗ್ಲು ಅದಕ್ಕೋಸ್ಕರ ನಮ್ಮದೊಂದು ಸಣ್ಣ ಪ್ರಯತ್ನ ಸರ್. ಖುಷಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇನ್ನಷ್ಟು ಒಳ್ಳೆ ಕಂಟೆಂಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಹಾಗೇನೆ ನಿಮ್ಗೆ ಇಷ್ಟವಾದ ಒಂದು ಡ್ರೈವರ್ನ ಒಂದು ಹೆಸರನ್ನು ನನ್ಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಸಾಧ್ಯವಾದ್ರೆ ಆ ಒಂದು ಡ್ರೈವರ್ಗಳ ಸಂದರ್ಶನವನ್ನು ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಲ್ಲ, ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.